ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಯಾರಾಮೆಡಿಕಲ್ ಡಾಟಾ. ಸ್ನೇಹಿತರೆ, ಇವತ್ತಿನ ದಿನ ನಾವು ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಅಥವಾ ಲ್ಯಾಬ್ ಆಗಿರ್ಬೋದು ಅಂತಲ್ಲಿ ಒಂದು ಮೇನ್ ಪ್ರೊಸೀಜರ್ ಸ್ಯಾಂಪಲ್ ಕಲೆಕ್ಷನ್, ಅದರಲ್ಲಿ ಬ್ಲಡ್ ಸ್ಯಾಂಪಲ್ನ ಯಾವ ಥರ ಕಲೆಕ್ಟ್ ಮಾಡಬೇಕು, ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕಾಗತ್ತೆ, ಆ ಸ್ಯಾಂಪಲನ್ನು ಕಲೆಕ್ಟ್ ಮಾಡೋದಕ್ಕೆ ನಮ್ಗೆ ಏನೇನು ಅವಶ್ಯಕತೆ ಇದೆ, ಅದನ್ನು ಯಾವ ಥರ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಬ್ಲಡ್ ಡ್ರಾ ಮಾಡೋದಕ್ಕೆ ಅಥವಾ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕೆ ನಮ್ಗೆ ಏನೇನು ಎಕ್ವಿಪ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಮಗೆ ಒಂದು ಬ್ಲಡ್ ಕಲೆಕ್ಟ್ ಮಾಡ್ತೀವಪ್ಪ ಅಂತ ಅಂದರೆ ಸರ್ಜಿಕಲ್ ಗ್ಲೌಸ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಹ್ಯಾಂಡ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಟು ಮೇಂಟೈನ್ ದ ಸ್ಟರೈಲ್ ಕಂಡೀಷನ್. ಓಕೆ, ಅದ್ರ ಜೊತೆಗೆ ನಮಗೆ ವೇನನ್ನು ಪ್ರಾಂಪ್ಟಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ವಿ ನೀಡ್ ಟರ್ನಿಕೆಟ್. ಟರ್ನಿಕೆಟ್ ಈಸ್ ಅ ಬೆಲ್ಟ್, ಅದರಿಂದ ನಮಗೆ ಪ್ರೆಷರ್ ಅಪ್ಲೈ ಮಾಡಿಬಿಟ್ಟು ವೇನು ಪ್ರಾಂಪ್ಟಾಗಿ ಸಿಗತ್ತೆ, ಅದರಿಂದ ಬ್ಲಡ್ ಡ್ರಾನ ಈಸಿಯಾಗಿ ಮಾಡ್ಬೋದು. ಅದೇ ಥರ ನಮಗೆ ಆಲ್ಕೋಹಾಲ್ ಪ್ಯಾಡ್ ಬೇಕಾಗತ್ತೆ ಏರಿಯಾನ ಕ್ಲೀನ್ ಮಾಡೋದಕ್ಕೆ. ನಾವು ಯಾವ ಏರಿಯಾದಲ್ಲಿ ಬ್ಲಡ್ ಡ್ರಾ ಮಾಡ್ಬೇಕು ಅನ್ಕೊಂಡಿದ್ದೀವಿ ಆ ಏರಿಯಾನ ಕ್ಲೀನ್ ಮಾಡೋದಕ್ಕೆ ವಿ ನೀಡ್ ಆಲ್ಕೋಹಾಲ್ ಪ್ಯಾಡ್. ಅದ್ರ ಜೊತೆಗೆ ನಮಗೆ ಡಿಸ್ಪೋಸಬಲ್ ಸಿರಿಂಜಸ್ ಬೇಕು ಬ್ಲಡ್ ಕಲೆಕ್ಟ್ ಮಾಡೋದಕ್ಕೆ ಅಲಾಂಗ್ ವಿತ್ ದ ನೀಡಲ್. ಅದ್ರ ಜೊತೆಗೆ ನಂಬರ್ 5 ಅಲ್ಲಿ ಬ್ಲಡ್ ಕಲೆಕ್ಷನ್ ಟ್ಯೂಬ್ ಬೇಕಾಗತ್ತೆ, ನಮಗೆ ಬ್ಲಡ್ ಕಲೆಕ್ಷನ್ ಬ್ಯಾಂಡೇಜ್ ಬೇಕಾಗತ್ತೆ, ಅದ್ರ ಜೊತೆಗೆ ಕಾಟನ್ ಬೇಕಾಗತ್ತೆ. ಸೊ ಮೊದಲನೇದಾಗಿ ನಾವು ಪೇಷಂಟ್ದು ಕೈಯನ್ನು ತಗೊಂಡ್ಬಿಟ್ಟು ಆ ಕೈಯನ್ನು ಸ್ಟ್ರೇಟ್ ಆಗಿ ಇಟ್ಬಿಟ್ಟು ಅವ್ರಿಗೆ ಎಲ್ಲಿ ನಾವು ಬ್ಲಡ್ ಕಲೆಕ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ ಏರಿಯಾದಿಂದ ನೀವು ನೋಡ್ಬೋದು, ಆ ಏರಿಯಾದಿಂದ 2 to 3 ಫಿಂಗರ್ಸ್ ಮೇಲ್ಗಡೆಗೆ ನಾವು ಟರ್ನಿಕೆಟ್ ಬೆಲ್ಟನ್ನು ಹಾಕಬೇಕಾಗತ್ತೆ. ಟರ್ನಿಕೆಟ್ ಬೆಲ್ಟ್ ಹಾಕಿದಾದ್ಮೇಲೆ ಆಲ್ಕೋಹಾಲ್ ಪ್ಯಾಡ್ ಏನಿರುತ್ತೆ ಅಥವಾ ಸ್ಪಿರಿಟ್ ಕಾಟನ್ ಏನಿರುತ್ತೆ ಅದರಿಂದ ನಾವು ಏರಿಯಾನ ಕ್ಲೀನ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾವು ವೇನ್ ಏನು ಪ್ರಾಂಪ್ಟ್ ಆಗಿ ಕಾಣಿಸ್ತಿರತ್ತೆ ಆ ವೇನನ್ನು ನಮ್ಮ ಫಿಂಗರಿಂದ ಫೀಲ್ ಮಾಡ್ಕೋಬೇಕಾಗತ್ತೆ. ಒಂದ್ಸಲಿ ನಾವು ಫೀಲ್ ಮಾಡ್ಕೊಂಡಾದ್ಮೇಲೆ ಅದನ್ನ ಆಲ್ಕೋಹಾಲ್ ಸ್ವಾಬ್ ತಗೊಂಡ್ಬಿಟ್ಟು ಬ್ಲಡ್ ಕಲೆಕ್ಷನ್ ಏರಿಯಾನ ಕ್ಲೀನ್ ಆಗಿ ನಾವು ಸ್ಟರೈಲ್ ಕಂಡೀಷನ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ, ಅದನ್ನ ಕ್ಲೀನ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ನಾವು ಸಿರಿಂಜನ್ ತಗೊಂಡ್ಬಿಟ್ಟು ಸಿರಿಂಜನ್ನ ತೆಗೆದ್ಬಿಟ್ಟು ನೀಡಲನ್ನ ನೀಟಾಗಿ ಟೈಟ್ ಮಾಡಬೇಕು. 1 ರಿಂದ 2 ಸಲ ಹೊಸ ಸಿರಿಂಜನ್ನ ಏರ್ ಪಾಸ್ ಮಾಡಬೇಕು. ಆಮೇಲೆ ಅದರದ್ದು ಬೌಲ್ ಏನಿರುತ್ತೆ ಅದನ್ನ ನೀಟಾಗಿ ಗ್ರಾಜುಯೇಷನ್ ಯಾವ ಕಡೆಗಿದೆ ಅದರದ್ದು ಆಪೋಸಿಟ್ ಡೈರೆಕ್ಟ್ ಅಲ್ಲಿ ನಾವು ಇಟ್ಕೋಬೇಕು. ಓಕೆ, ಅದನ್ನ ನೀಡಲ್ ಟಿಪ್ಪು ಎಕ್ಸಾಕ್ಟ್ಲಿ ಮೇಲ್ಗಡೆ ಇರಬೇಕು. ಇನ್ನೊಂದು ಫಿಂಗರ್ ಪ್ರಿಕ್ ಮಾಡಬೇಕು. ನಾವು ಯಾವಾಗ ವೇನ್ ಒಳಗಡೆ ಪ್ರಿಕ್ ಮಾಡ್ತೀವಿ ಆ ಟೈಮಲ್ಲಿ ಅಲ್ಲಿ ನೀಡಲ್ ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ಡಾಟ್ ಬರುತ್ತೆ. ಅದು ಬಂದ ತಕ್ಷಣನೇ ನಾವು ನಿಧಾನಕ್ಕೆ ಅದರದ್ದು ಇದನ್ನ ಹಿಂದಕ್ಕೆ ಎಳೆದ್ರೆ ಬ್ಲಡ್ ಅದರೊಳಗಡೆ ಸಿರಿಂಜ್ ಒಳಗಡೆ ಕಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಒಂದ್ಸಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಲಡ್ ಅನ್ನ ಡ್ರಾ ಮಾಡಿದಾದ್ಮೇಲೆ ಕಾಟನ್ ಅನ್ನ ನಾವು ಆ ನೀಡಲ್ ಮೇಲೆ ಇಟ್ಬಿಟ್ಟು ಟರ್ನಿಕೆಟ್ ಅನ್ನ ರಿಮೂವ್ ಮಾಡಬೇಕು. ಅದಾದ್ಮೇಲೆ ಅವ್ರದ್ದು ಪೇಷಂಟ್ ಕೈ ಮುಷ್ಟಿ ಏನ್ ಕಟ್ಟಿರ್ತಾರೆ ಆ ಮುಷ್ಟಿನ ರಿಲೀಸ್ ಮಾಡಕ್ಕೆ ಹೇಳ್ಬೇಕು. ಅದಾದ್ಮೇಲೆ ನೀಡಲ್ ಅನ್ನ ತೆಗೆದ್ಬಿಟ್ಟು ಅವ್ರ ಕೈಯನ್ನ ಫೋಲ್ಡ್ ಮಾಡಿ ಅವ್ರಿಗೆ 5 to 10 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಹೇಳಬೇಕು. ಸೊ ವಿತ್ಡ್ರಾ ಮಾಡಿರುವಂತ ಬ್ಲಡ್ ಅನ್ನ ನಾವು ಆಸ್ ಸೂನ್ ಆಸ್ ಪಾಸಿಬಲ್ ಸಿರಿಂಜ್ ಇಂದ ಬ್ಲಡ್ ಕಲೆಕ್ಷನ್ ಟ್ಯೂಬ್ ಏನಿರುತ್ತೆ ಇಡಿಟೆ ಟ್ಯೂಬ್ ಆಗಿರ್ಬೋದು ಅಥವಾ ಕ್ಲಾಟೆಡ್ ಟ್ಯೂಬ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಟ್ಯೂಬ್ ಆಗಿರ್ಬೋದು ಆ ಟ್ಯೂಬ್ಸ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿದ ತಕ್ಷಣನೇ ಇಫ್ ನಾವು ಆಂಟಿಕಾಗ್ಯುಲೆಂಟ್ಸ್ ಟ್ಯೂಬ್ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ಅದನ್ನ ನೀಟಾಗಿ ಫಸ್ಟಿಗೆ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ ಪೇಷಂಟ್ಗೆ ನಾವು 5 ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಹೇಳಿರ್ತೀವಿ. ಅವಾಗ ಅವ್ರದ್ದು ಬ್ಲೀಡಿಂಗ್ ಸ್ಟಾಪ್ ಆಗಿರತ್ತೆ. ಅವಾಗ ಒಂದು ಬ್ಯಾಂಡೇಜ್ ಅನ್ನ ತಗೊಂಡ್ಬಿಟ್ಟು ನಾವು ಎಲ್ಲಿ ಪ್ರಿಕ್ ಮಾಡಿದೀವಿ ಆ ಏರಿಯಾದ ಮೇಲೆ ಬ್ಯಾಂಡೇಜ್ ಅನ್ನ ಅಪ್ಲೈ ಮಾಡಬೇಕು. ಸೊ ಈ ಸ್ಟೆಪ್ಸ್ ಏನಿದಾವೆ ಇದರಿಂದ ನಮ್ದು ಬ್ಲಡ್ ಕಲೆಕ್ಷನ್ದು ಪ್ರತಿಯೊಂದು ಕಂಪ್ಲೀಟ್ ಆಯಿತು. ಏನು ಪ್ರೊಸೀಜರ್ ಇದೆ ಬ್ಲಡ್ ಕಲೆಕ್ಷನ್ದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಇವಾಗ ಯಾವ ವೇನನ್ನು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ವೇನನ್ನು ಸೆಲೆಕ್ಟ್ ಮಾಡೋದ್ರಿಂದ ನಮಗೆ ಬ್ಲಡ್ ಬರುತ್ತೆ ಅನ್ನೋದನ್ನ ನಾವು ಇವಾಗ ನೋಡ್ಕೊಳ್ಳೋಣ.
ಸೊ ಇಲ್ಲಿ ನೀವು ನೋಡ್ಬೋದು, ನಾವು ಬ್ಲಡ್ ಕಲೆಕ್ಷನ್ ಮಾಡಬೇಕು ಅಂತ ಅಂದ್ರೆ ಮೇನ್ ಆಗಿ ನಾವು ಕೈಯ ಸೈಟ್ ಅಲ್ಲಿ ನಾವು ಯಾವ ವೇನ್ ಅನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ದಂಗೆ ಕೈ ಒಳಗಡೆ ಇಲ್ಲಿ ಮೀಡಿಯನ್ ಕ್ಯುಬ್ಯಾಟಲ್ ವೇನ್ ಮತ್ತೆ ಸಿಫಲಿಕ್ ವೇನ್ ಮತ್ತೆ ಬೆಸಿಲಿಕ್ ವೇನ್ ಅಂತ 3 ವೇನ್ಸ್ಗಳು ಪ್ರಾಂಪ್ಟ್ ಆಗಿ ನಮ್ಗೆ ಕಾಣಿಸುತ್ತೆ. ಓಕೆ, ಈ ಪ್ರಾಂಪ್ಟ್ ಆಗಿ ಕಾಣಿಸುವಂತ 3 ವೇನ್ ಅಲ್ಲಿ ನೀವು ಎಲ್ಲಾದ್ರೂ ಕೂಡ ಬ್ಲಡ್ ಅನ್ನ ಈಸಿಯಾಗಿ ಕಲೆಕ್ಟ್ ಮಾಡಬಹುದು. ಬಟ್ ಒಂದ್ ನಿಮ್ಗೆ ನೆನಪಿರ್ಲಿ, ನೀವು ಎಲ್ಲಿ ಕಲೆಕ್ಟ್ ಮಾಡ್ತಿದ್ದೀರಾ ಅದರಿಂದ 3 to 2 ಫಿಂಗರ್ ಮೇಲ್ಗಡೆಗೆ ನಾವು ಟರ್ನಿಕೆಟ್ ಅನ್ನ ಮಸ್ಟ್ ಅಂಡ್ ಶುಡ್ ಕಟ್ಟಬೇಕು. ಸೊ ದಟ್ ನಮಗೆ ಬ್ಲಡ್ ಕಲೆಕ್ಷನ್ ಈಸಿಯಾಗಿ ನಾವು ಮಾಡ್ಕೋಬಹುದು. ಓಕೆ, ಈ ಮೀಡಿಯನ್ ಕ್ಯುಬ್ಯಾಟಲ್ ವೇನು, ಸಿಫಲಿಕ್ ವೇನು ಮತ್ತೆ ಬೆಸಿಲಿಕ್ ವೇನ್ ಇದೇನಿದೆ, ಇದು ಒಂದು ನಮಗೆ ಟ್ರಯಾಂಗಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ ಟ್ರಯಾಂಗಲ್ ಒಳಗಡೆ ನೀವು ಎಲ್ಲಾದ್ರೂ ಕೂಡ ಬ್ಲಡ್ ಅನ್ನ ಕಲೆಕ್ಟ್ ಮಾಡ್ಕೋಬಹುದು, ತುಂಬಾ ಈಸಿಯಾಗಿ ಕಲೆಕ್ಟ್ ಮಾಡಬಹುದು. So this is the site where we can collect the blood very easily.